ಉದಯ್ ಕುಮಾರ್ ಕಟ್ಟಪಾಡಿ ಅವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿ ಪರಿಸರದ ಮೊದಲ ಬಾರಿಗೆ ಸೈಯದ್ ಕಿರ್ಮಾನಿ ಅಂತ ಮಹಾನ್ ಆಟಗಾರರ ಕರೆಸಿ ಬಹುಶಃ ಅವರು 5 ರಿಂದ 6 ಬಾರಿ ಒಂದು ಉದಯ್ ಅವರ ಒಂದು KRS ಅಕಾಡೆಮಿ ಆಗಮಿಸಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯ ಆರಂಭಗೊಳ್ತಾ ಇದೆ. ಸಾಗರ್ ಭಂಡಾರಿ ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ರಾಜ್ಯ ಕಂಡಂತ ಪ್ರತಿಷ್ಠಿತ ಆಟಗಾರ ರಾಜಾ ಸಾಲಿಗ್ರಾಮ. ಒಂದೆಡೆ ಭಂಡಾರಿ, ಒಂದೆಡೆ ರಾಜ. ಇಬ್ಬರು ಕೂಡ ಬಹುಶಃ ಕರ್ನಾಟಕದ ಈಗಿನ ಪ್ರಸ್ತುತ ಟೆನ್ನಿಸ್ ಬಾಲಿನ 2 ಮಹಾನ್ ಆಟಗಾರರು. ರಾಜ ದುಬೈ, ಕತಾರ್, ಸೌದಿ, ಕುವೈತ್ ಈ ರೀತಿಯಾಗಿ ಬಹಳಷ್ಟು ರಾಷ್ಟ್ರದಲ್ಲಿ ಆಡಿದ ಅನುಭವಿ ಆಟಗಾರ. ಈಗ ಅಂಕಣ ಒಳಭಾಗದಲ್ಲಿ ಪ್ರಕೃತಿ ಜಾನ್ಸನ್ ಪರವಾಗಿ ಮತ್ತೆ ಭಂಡಾರಿ ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. ಮೊದಲ ರಿವ್ಯೂ ಅನ್ನ ಕೂಡ ಪಡ್ಕೊಳ್ತಾ ಇದೆ. ನಮ್ಮ ತೃತೀಯ ಅಂಪೈರ್ ಯಾದವ ಪೂಜಾರಿ. ಥರ್ಡ್ ಅಂಪೈರ್ ಆದಷ್ಟು ಶೀಘ್ರ ಬರಬೇಕು. ಯಾದವರ ನಡೆ ನಮ್ಮ ಥರ್ಡ್ ಅಂಪೈರ್ ಕಡೆ. ಲೀಗಲ್ ಡೆಲಿವರಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 1 ವಿದೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಫ್ರೆಂಡ್ಸಿನ ಪ್ರಮುಖ ಆಟಗಾರ ಕೂಡ. ಉತ್ತಮ ರೀತಿಯ ಎಸೆತ ಬಿಡುಗಡೆ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ 2 ನೋಟ ಪೂರೈಸಿದ ಪ್ರಯತ್ನ ಪೂರೈಕೆಯೂ ಕೂಡ ಧೀರಜ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಸ್ಟ್ರೈಕರ್ ವಿಭಾಗದಲ್ಲಿ ಹರಿ ಮತ್ತರು ಅನುಭವಿ ಆಟಗಾರ ಪ್ರಕೃತಿ ಜಾನ್ಸನ್ ಪರವಾಗಿ. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಹರಿಯ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದೇವೆ. ಪ್ರಕೃತಿ ಜಾನ್ಸನ್ ರಾಯಲ್ ಫೈಟರ್ಸ್. ಅಂಕಣ ಒಳಭಾಗದ ಹೊಸ ದಾಡಿಗೆ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಪವರ್ 3-1 3 for 1.
ಒಂದು ಬಾರಿ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯ ಯಶಸ್ವಿ ನಿರ್ವಹಿಸಿದಂತಹ ಜಾನ್ಸನ್, 2 ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಫ್ರೆಂಡ್ಸ್ ಬೆಂಗಳೂರು. ಕಳೆದ ವಾರವಷ್ಟೇ ಹೊಳೆ ನರಸೀಪುರ ನಡೆದಂತಹ ಪಂದ್ಯದ ವಿಜಯಿ ತಂಡ ಕೂಡ. ಬಹಳ ಶೂತ ಮತ್ತೆ ಸತ ಬ್ಲಾಕ್ ಹೋಲ್ ಬಿದ್ದಂತ ಚೆಂಡು ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 4. ದಿ ಕಂಪ್ಲೀಷನ್ ಓವರ್ ನಂಬರ್ 1, ಸ್ಕೋರ್ 4 for 1, 4ಕ್ಕೆ 1. ಕರ್ನಾಟಕದ 2 ಅನುಭವಿ ಆಟಗಾರರು, ಉಡುಪಿ ಮೂಲದ 2 ಅನುಭವಿ ಆಟಗಾರರು. ಒಂದೆಡೆ ಸಾಗರ್ ಭಂಡಾರಿ, ಮೂಲತಃ ಪರ್ಕಳದ ಆಟಗಾರ. ಇನ್ನೊಂದೆಡೆ ರಾಜಾ ಸಾಲಿಗ್ರಾಮ, ಕಳೆದ ಬಾರಿ ISPL ಅಲ್ಲಿ ಕೂಡ ಆಡಿದ ಅನುಭವಿ ಆಟಗಾರರು ಕೂಡ. ಮುಂದಿನ ಪಂದ್ಯ R&D ಗೋವಾ ಸ್ಟ್ರೈಕರ್ಸ್ ಮೈಟಿ ವರ್ಸಸ್ ಅಯೋಧ್ಯ ಪಾಂಚಜನ್ಯ. 2 ತಂಡಗಳು ಸಿದ್ಧತೆ ಕರೆ ನೀಡ್ತಾ ಇದ್ದಾವೆ. ಎಸಗಾರಿಕೆ ಭಾಗದಲ್ಲಿ ಲವೀಶ್, ಕಳೆದ ಬಾರಿಯ ಮಹಾರಾಜ ಪಂದ್ಯಾಟವನ್ನು ಆಡಿದಂತಹ ಮತ್ತೋರ್ವ ಆಟಗಾರ, ಕರ್ನಾಟಕ ರಾಜ್ಯದ ಅನುಭವಿ ಲೆದರ್ ಬಾಲ್ ಆಟಗಾರರು ಕೂಡ ಲವೀಶ್. ಉತ್ತಮ ರೀತಿಯ ಸತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ ಪವನ್. ಸೋನು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಲಾಂಗ್ ಆನ್ ಭಾಗದಲ್ಲಿ ಸೋನು ಪಡುಬಿದ್ರೆ, ಮತ್ತೊರು ಉದ್ಯೋನ್ಮುಖ ಆಟಗಾರ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಪ್ರಸಾದ್ ನೇರಳಕಟ್ಟೆ. ತಡೆದ ಮೊತ್ತ 7. ಮತ್ತೆ ಲವೀಶ್, ಕ್ಷಣಕಾಲ ಹೊಡೆದಂತ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ ಬಹಳ ಸುತ್ತವರಿತೆ. ಒಂದು ಪ್ರಯತ್ನ ನಡುವೆ ಕೂಡ ರಾಜ ಸಾಲಿಗ್ರಾಮದ ಹುದ್ದರಿ ನೆಲಕೊಳ್ತಾ ಇದೆ. ಒಂದು ಅತ್ಯುತ್ತಮ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಮ್ಯಾಡಿ. ಒಂದು ಅತ್ಯುತ್ತಮ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಮ್ಯಾಡಿ. ಫ್ರೆಂಡ್ಸಿನ ಮತ್ತೋರ ನಂಬುಗೆಯ ದಾಂಡಿಗ. ಈಗ ಅಂಕಣ ಒಳಭಾಗದಲ್ಲಿ ಪ್ರಕೃತಿ ಜಾನ್ಸನ್ ರಾಯಲ್ ಫೈಟರ್ಸ್ನ ಮತ್ತೋರ್ವ ಅನುಭವಿ ಆಟಗಾರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾನೆ ಹರೀಶ್ ಮಂಗಳೂರು. 7-2, 7-2. ಓಷನ್ ಟ್ರೋಫಿ ಸಾಗ್ತಾ ಇದೆ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಭೀಶ್. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಗೂಟುಗಳ ಹಿಂದೆ ನಾಗ, ಗಿಳಿಯಾರು ನಾಗ. ಬಹಳಷ್ಟು ಉತ್ತಮತೆ ಹೊಡೆತ ಲಾಗಾನಿ ಭಾಗದಲ್ಲಿ ಹರೀಶ್ ಮಂಗಳೂರು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಸೋನು ಪಡುಬಿದ್ರೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಈ ಒಂದು ಪಂದ್ಯಕೂಟದ ಪ್ರಮುಖ ರೂವಾರಿಗಳಿಗೆ ಬಹಳಷ್ಟು ಸಹಕರಿಸುತ್ತಿರುವಂತಹ ಶ್ರೀಯುತ ನವೀನ್ ಚಂದ್ರ ಜಯ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಹಿಂದೆ ಪಡುಬಿದ್ರೆ ನಡೆದಂತ ಯಶಸ್ವಿ ಪಂದ್ಯಾಟದ ಹಿಂದಿನ ರೂವಾರಿ, ಈಗ ಕಟಪಾಡಿಯಲ್ಲಿ ಕೂಡ ಅನೀತ್ ಅವರಿಗೆ ಬಹಳಷ್ಟು ಸಹಾಯಹಸ್ತ ನೀಡಿದಂತಹ ಶ್ರೀಯುತ ನವೀನ್ ಚಂದ್ರ ಜಯ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮುಕ್ತಾಯದ 2 ಓವರ್ಗಳ ಮುಂದೆ 7ಕ್ಕೆ 3 7 for 3. ಬಹಳ ಶುದ್ಧವಾದ ರನ್ ಮಾಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಒಂದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ನಮ್ಮ ಕಮೆಂಟ್ರಿ ಬಾಕ್ಸ್ನ ಎಡಭಾಗದಲ್ಲಿ ಒಂದು ಹೊಸ ರಸ್ತೆ ನಿರ್ಮಾಣವಾಗಿದೆ ತಾತ್ಕಾಲಿಕ. ಅಲ್ಲಿ ಬರುವಂತಹ ವೆಹಿಕಲ್ಗಳಿಗೆ ಕಾರುಗಳ ಅನುವು ಮಾಡಿಕೊಡಿ. ಇನ್ನು ಕೆಲವೇ ಕ್ಷಣ ನಮ್ಮ ಅತಿಥಿ ಗಣ್ಯರೆಲ್ಲರೂ ಬರ್ತಾರೆ. ಅಲ್ಲಿರುವಂತಹ 2 ವೀಲರ್ ಹಾಗೂ 4 ವೀಲರ್ಸ್ ಅನ್ನ ವೆಕೆಟ್ ಮಾಡಿ ಇಮಿಡಿಯೇಟ್ ಆಗಿ. ಇಲ್ಲ ನಮ್ಮ ಸ್ವಯಂ ಸೇವಕರು ಬರ್ತಾರೆ, ಗಾರ್ಡ್ಸ್ಗಳೆಲ್ಲ ಬರ್ತಾರೆ. ಮತ್ತೆ ಭಂಡಾರಿ ಬಹಳ ಶುದ್ಧಮತೆ ಎಸೆತ, ವಿಕೆಟ್ ಎಕ್ಸ್ಪೋಸ್ ಮಾಡಿ ಆಡುವಂತ ಪ್ರಯತ್ನದಲ್ಲಿ ಹುದ್ದರನ್ನ ಕಳ್ಕೊಳ್ತಾ ಇದೆ. ನಿರ್ಣಾಯಕ ಕಂಡೀಷನ್ ಅಂತೆ ರನ್ಔಟ್ ಆಗಿದ್ದಾರೆ. ಪ್ರದೀಪ್ ಶೆಟ್ಟಿ ಗಿಳಿಯಾರಿಗೆ ನಾಗ ಗಿಳಿಯಾರೇ ಔಟ್ ಮಾಡ್ತಾ ಇದ್ದಾನೆ. ಗಿಳಿಯಾರಿಗೆ ಗಿಳಿಯಾರು ಮತ್ತೊಂದು ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಪುಚ್ಚೆಟ್ಟು ಬೀಡು ಬಾಲಚಂದ್ರ ಶೆಟ್ಟಿ, ಅದೇ ರೀತಿ ಶ್ರೀಯುತ ಚಂದ್ರಹಾಸ ಶೆಟ್ಟಿ ಅವರ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಕೃಷ್ಣ ಶೆಟ್ಟಿ, ಉದ್ಯಮಿಗಳು ಬೆಂಗಳೂರು, ಹರೀಶ್ ಶೆಟ್ಟಿ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಅಧ್ಯಕ್ಷರು, ಉದ್ಯಮಗಳು ಆದಂತಹ ರಾಕೇಶ್ ಮಲ್ಲಿ ಅವರು ಬಂದಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯಾಟದ ಪ್ರಮುಖ ರೂವಾರಿಗಳು,
ಓಷನ್ ಬಾರ್ ರೆಸ್ಟೋರೆಂಟ್ ಮಾಲಕರು ಆದಂತಹ ಜಿತೇಂದ್ರ ಶೆಟ್ಟಿ ಅವರು ಈಗಾಗಲೇ ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ನವೀನ್ ಚಂದ್ರ ಶೆಟ್ಟಿ ಉದ್ಯಮಿಗಳು ಅವರು ಕೂಡ ಈಗಾಗಲೇ ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಎಲ್ಲ ವೇದಿಕೆಯ ಮೇಲ್ಭಾಗದ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ, ಡಾಟಾ ಡೆಲಿವರಿ, ಬಹಳ ಶುದ್ಧವಾದ ಹೊಡೆತ ತಕ್ಷಣ ಕೆಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ಸೋನು ಪಡುಬಿದ್ರೆ ಎರಡನೇ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪವನ್ ಆಲಯೂರು ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್, ಕಾಪು ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಓಷನ್ ಟ್ರೋಫಿ 3 ದಿವಸಗಳ ಮಹಾ ಸಂಗ್ರಾಮ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಶುಕ್ರವಾರ ಆರಂಭ, ಶನಿವಾರ ಮುಂದುವರಿಕೆ, ಇವತ್ತು ಭಾನುವಾರ ಮುಕ್ತಾಯದ ದಿನ. ಆ ಕಡೆ ಒಳಭಾಗದ ಹೊಸ ದಾಳಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಆಶೀಶ್ ಆಲಯೂರು, ಇನ್ನೊಂದೆಡೆ ಚವನ್ ಭಂಡಾರಿ. ಈಗಾಗಲೇ ಒಂದು ಕಾರ್ಯಕ್ರಮ ಆಗಮಿಸಿದಂತಹ ಹರೀಶ್ ಶೆಟ್ಟಿ ಕಾರ್ಕಳ ಉದ್ಯಮಿಗಳು ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೆ ಓಷನ್ ಟ್ರೋಫಿಗಾಗಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನಸ್ರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತವರು ಅನುಭವಿ ಆಟಗಾರ ಕೂಡ ಫ್ರೆಂಡ್ಸ್ ಪರವಾಗಿ ನಸ್ರು. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 10 for 5. 10ಕ್ಕೆ 5. ಆರಂಭಿಕ ಆಘಾತದ ನಡುವೆ ಪ್ರಕೃತಿ ಜಾನ್ಸನ್ ರಿಯಲ್ ಫೈಟರ್ಸ್ ಶ್ರೀಯುತ ಹರೀಶ್ ಶೆಟ್ಟಿ ಕಾರ್ಕಳ ಉದ್ಯಮಿಗಳು ಬೆಂಗಳೂರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಷನ್ ಇದ್ದಾವೆ. ಮತ್ತವರು ಕ್ರೀಡಾ ಪ್ರೋತ್ಸಾಹಕರು, ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ರಾಕೇಶ್ ಮಲ್ಲಿ ಅವರು ಈಗಾಗಲೇ ನಮ್ಮ ವೇದಿಕೆ ಮೇಲ್ಭಾಗದ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮಗೋಸ್ಕರ ಅವರು ದೂರ ಬೆಂಗಳೂರಿನ ಈ ಒಂದು ಕಾರ್ಯಕ್ರಮ ಅವರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 13ಕ್ಕೆ 5. 13 for 5. ಮತ್ತೆ ಲಾವಿಶ್ ಚವನ್ ಭಂಡಾರಿಗೆ. ಉತ್ತಮ ರೀತಿಯ ಸತ
ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ ಸೋನು ಹಾಗೂ ಧೀರಜ್ ನಡುವೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಎರಡು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 15-15, ದ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಲಾವಿಶ್ ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟವನ್ನು ಆಡ್ತಾ ಇದೆ ಜಾನ್ಸನ್ ವಿರುದ್ಧ. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಮಿನುಕಡಿ ಭಾಗದಲ್ಲಿ ಧೀರಜ್ ಅಲವಿರು ಕ್ಷೇತ್ರ ರಕ್ಷಣೆ ಮಾಡ್ತಾರೆ, ರನ್ ಔಟ್ ಮಾಡುವಂತ ಪ್ರಯತ್ನ, ಮನವಿ ತೃತೀಯ ನೇತ್ರ ಥರ್ಡ್. ಯಾವ ರೀತಿಯ ಡಿಸಿಷನ್ ಮಾತ್ರ ನೋಡಬೇಕಾಗಿದೆ. ಯಾದವ ಈ ಒಂದು ಪಂದ್ಯಾಟದ ತೃತೀಯ ನೇತ್ರ ಥರ್ಡ್ ಅಂಪೈರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಯಾದವ ಅಂಕಣದ ಹೊರಭಾಗದಲ್ಲಿ, ಮಾಧವ ಮೈದಾನದ ಮಧ್ಯದಲ್ಲಿ. ಅನಿತ್ ಕುಮಾರ್ ಶೆಟ್ಟಿ ಅವರಿಗೆ ಬಹಳಷ್ಟು ಈ ಒಂದು ಪಂದ್ಯಾಟದಲ್ಲಿ ಸಹಕರಿಸ್ತಾ ಇದ್ದಾರೆ. ಈ ಪರಿಸರದ ಇರುವ ಕ್ರೀಡಾ ಪ್ರೋತ್ಸಾಹಕರು, ನಿರ್ಣಾಯಕರು, ಆತ ಯಾದವ, ಇತ್ತ ಮಾಧವ. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್. ಇದೇ ತಿಂಗಳು 27, 28, 29, 30 4 ದಿವಸಗಳ ಕಾಲ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಜಯಪ್ರಕಾಶ್ ಗೌಡ ಅವರ ಸಾರಥ್ಯದಲ್ಲಿ 18ನೇ ಬಾರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಸಾಗಲಿಕ್ಕಿದೆ. ಈ ಒಂದು ಪಂದ್ಯಾಟ ಕೂಡ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ನಟೌಟ್ ಮತ್ತೆ ಪಂದ್ಯಾಟ ಮುಂದುವರಿಕೆ, ಮತ್ತೆರಡು ಮಹೋನ್ನತ ಪಂದ್ಯಾಟಗಳು ಸಾಗಲಿಕ್ಕಿದೆ. ಮಾರ್ಚ್ನಲ್ಲಿ BSC ಬ್ಯಾಟರಾಯಪುರ ಆಶ್ರಯದ 10 ಲಕ್ಷದ ಪಂದ್ಯ, ಏಪ್ರಿಲ್ನಲ್ಲಿ ಪಾಂಚಜನ್ಯ ನಿತೀಶ್ ಶೆಟ್ಟಿಯ ಸಾರಥ್ಯದಲ್ಲಿ ಮತ್ತೊಂದು ಅತಿ ಹೆಚ್ಚಿನ ಮೊತ್ತದ ಪಂದ್ಯಾಟ ಸಾಗಲಿಕ್ಕಿದೆ. ವೈಟ್ ಬಾಲ್, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 18-18. ಬಳಸುತ್ತ ಮತ್ತೆ ಸತ ತಟ್ಟಿ ಮುಟ್ಟಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಡದ ಮೊತ್ತ 19. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಬಳಸುತ್ತ ಮತ್ತೆ ಸತ ಮಿಡಿಕೊಡಿ ಭಾಗ ತಳೆದು ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಆಶೀಶ್ ಖಾತೆಗೆ ಧೀರಜ್ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮುಕ್ತಾಯವನ್ನು ಕಂಡ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 20-5, 20-5. ಅದೇ ರೀತಿ ಆಟಗಾರರಿಗೆ ಪ್ರೋತ್ಸಾಹ ಅನ್ನುವಂತ ರೂಪದಲ್ಲಿ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಶೆಟ್ಟಿಯವರ ಒಂದು ಟವರ್ ಬ್ಯಾನರ್ ಇರ್ತದೆ. ಆ ಒಂದು ಬ್ಯಾನರ್ಗೆ ಬಿದ್ದರೆ ಯಾವುದೇ ಆಟಗಾರ ಯಾವುದೇ ತಂಡದ ಪರವಾಗಿ ಆಡಿದ್ರು ಕೂಡ ಅದಕ್ಕೆ ಸಿಕ್ಸರ್ ದಾಖಲಿಸಿದ್ರೆ 10,000 ರೂಪಾಯಿಗಳು ಕೂಡ ಇದೆ. ಇನ್ನೊಬ್ಬರು ಪುಚ್ಚೊಟ್ಟು ಬೀಡು ಚಂದ್ರರಾಜ್ ಶೆಟ್ಟಿ ಅವರು, ಅವರದ್ದು ಕೂಡ ಒಂದು ಟವರ್ ಬ್ಯಾನರ್ನ ಅಳವಡಿಕೆ ಮಾಡಿದ್ದೀವಿ. ಇದಕ್ಕೆ ಬಿದ್ದರೂ ಕೂಡ 10,000 ರೂಪಾಯಿಗಳ ಕೊಡುಗೆ ಇರ್ತದೆ. ಅದೇ ರೀತಿ ಇಡೀ ಟೂರ್ನಮೆಂಟಿನ ಪ್ರಮುಖ ನೇತಾರರಾಗಿ ಮುಂಬಯಿಯ ಪ್ರತಿಷ್ಠಿತ ಓಷಿಯನ್ ಬಾರ್ ಅಂಡ್ ರೆಸ್ಟೋರೆಂಟಿನ ಮಾಲೀಕರು, ಸ್ವತಃ ಕ್ರೀಡಾ ಪೋಷಕರಾಗಿರುವಂಥ ಜಿತೇಂದ್ರ ಜಯಶೆಟ್ಟಿಯವರ ಒಂದು ಟವರ್ ಬ್ಯಾನರ್ ಇದೆ. ಅದಕ್ಕೆ ಬಿದ್ದರೂ ಕೂಡ 10,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇನ್ನೊಬ್ಬರು ಅವರ ಸಹೋದರಿ ಆಗಿರುವಂಥ ಈ ಟೂರ್ನಮೆಂಟಿನ ಇನ್ನೊಬ್ಬ ಪ್ರಮುಖ ನೇತಾರರು ನವೀನ್ ಚಂದ್ರ ಜಯಶೆಟ್ಟಿ ಅವರ ಒಂದು ಟವರ್ ಬ್ಯಾನರ್ ಕೂಡ ಇರ್ತದೆ. ಅದಕ್ಕೆ ಸಿಕ್ಸರ್ ಬಿದ್ದರೂ ಕೂಡ 10,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇದೆಲ್ಲವೂ ಕೂಡ
ಆಟಗಾರರಿಗೆ ಪ್ರೋತ್ಸಾಹ ಅನ್ನುವಂಥ ರೂಪದಲ್ಲಿ ಓಷಿಯನ್ ಟ್ರೋಫಿ 2025ರಲ್ಲಿ ಆಟಗಾರರು ಈ ಒಂದು ಸಾಧನೆಯನ್ನು ಮಾಡಿದ್ರೆ ನಾವೆಲ್ಲ ಆಟಗಾರರನ್ನ ಪ್ರೋತ್ಸಾಹಿಸ್ತೇವೆ. ಎಸಗಾರಿಕೆ ಭಾಗದಲ್ಲಿ ಪ್ರಸಾದ್ ನೇರಳಕಟ್ಟೆ ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಎರಡೇ ನೋಟ ಪರಿಸದ ಪ್ರಯತ್ನ, ಪೂರೈಕೆಯೂ ಕೂಡ ಎರಡೋಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ಕೂಡ ಮ್ಯಾಡಿ ಎರಡೋಟದ ಹೆಚ್ಚುವರಿ ಸೇರ್ಪಡೆ. ತಡದ ಮೊತ್ತ 22, 22. ಮತ್ತೆ ಪ್ರಸಾದ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಕವರ್ಸ್ ಭಾಗದಲ್ಲಿ ಒಂದೊಡೆದ ಹೆಚ್ಚುವರಿ ಸೇರ್ಪಡೆ. ನಿರಂಜನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ, ಮತ್ತೋರ್ವ ಅನುಭವಿ ಆಟಗಾರ ನಿರಂಜನ. ತಡದ ಮೊತ್ತ 23, 23 for 5. ತಡದ ಮೊತ್ತ 24, 24. The 5th over in progress. ಮತ್ತೆ ಪ್ರಸಾದ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ದಸರು ಕ್ಯಾಚ್ ಅನ್ನು ಪಡ್ಕೊಂಡು ಆಶೀಶ್ ಶಾಲೆಯೂರು ಔಟ್ ಆಗ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗೆನ ಸೇರ್ಪಡೆ ಸುಜಿತ್ ಆಚಾರ್. ಆರಂಭಿಕ ಪಂದ್ಯ ಸ್ಪಷ್ಟ ಮೇಲ್ಗೈಯನ್ನು ಸಾಧಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಮುಂದಿನ ಪಂದ್ಯ R&D ಮೈಟಿ ಗೋವಾ ವರ್ಸಸ್ ಅಯೋಧ್ಯ ಪಾಂಚಜನ್ಯ. ಎರಡು ತರದ ನಾಯಕರು ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಪ್ರಸಾದ್ ಬಹಳ ಸುತ್ತಮುತ್ತ ಸತ ಸಿಲಿ ಮಿಡ್ ಆಫ್ ವಿಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಧೀರಜ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ, ಬಹಳಷ್ಟು ಅನುಭವಿ ಕ್ಷೇತ್ರ ರಕ್ಷಕ ಧೀರಜ್ ಜಾಲಯೂರು. ಒಂದೆಡೆ ಧೀರಜ್, ಇನ್ನೊಂದೆಡೆಯಲ್ಲಿ ಸೋನು. ಬಹಳಷ್ಟು ಉತ್ತಮರದೇ ಒಂದು ಕ್ಷೇತ್ರ ರಕ್ಷಣಾ ವ್ಯೂಹವನ್ನು ಬಲಿದುಕೊಂಡಂತಹ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರು. ಮತ್ತೆ ಪ್ರಸಾದ್ ಒಂದು ಉತ್ತಮ ರೀತಿಯ ಒಂದು ಪ್ರಯತ್ನ. ಚವನ್ ಭಂಡಾರಿ ಮುಖ್ಯನ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಷಿಯನ್ ಟ್ರೋಫಿಯ ಮುಖ್ಯ ವೇದಿಕೆ ಅಂತ ಇವಾಗಲೇ ಆಗಮಿಸ್ತಾ ಇರುವವರು ನಮ್ಮ ಪ್ರೋತ್ಸಾಹಕರಾಗಿ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಆಗಿರುವಂತಹ ಕೃಷ್ಣ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವಾಗ ನಮ್ಮ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಮಂದಿ ಅತಿಥಿಗಳೆಲ್ಲ ಇವಾಗಲೇ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದು ಕೃಷ್ಣ ಶೆಟ್ಟಿ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಾಪುವಿನ ಪರವಾಗಿ.
ಮುಕ್ತಾಯ ಕಾಣುತ್ತೆ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5 ಸ್ಕೋರ್ 26 for 6. 26ಕ್ಕೆ 6. ಅಂತಿಮ ಓವರ್ಗಾಗಿ ಹೊಸ ಎಸೆಗಾರರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ರನ್ ಔಟ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಧನುಷ್ ಹೊಸ ಎಸೆತಗಾರ. ತಡದ ಮೊತ್ತ 27, 27. ಅಂತಿಮ 5 ಎಸೆತಗಳು ಮಾತ್ರ ಬಾಕಿ ಇದೆ. ಓಷನ್ ಟ್ರೋಫಿ ರಿಲೀಸ್ ಆಗ್ತಾ ಇದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಪ್ ಇವರ ಆಶ್ರಯದಲ್ಲಿ ಯಶಸ್ವಿ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ. ಶುಕ್ರವಾರ ಆರಂಭ, ಶನಿವಾರ ಮುಂದುವರಿಕೆ, ಇವತ್ತು ಭಾನುವಾರ ಮುಕ್ತಾಯದ ದಿನ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧನುಷ್ 27ಕ್ಕೆ 6, 27 for 6. ಬಹಳಷ್ಟು ಉತ್ತಮ ಒಂದು ಎಸೆತ. ಬಲವಂತ ಮನವಿ, ಯಾವುದೇ ಮನವಿ ಪುರಸ್ಕಾರವಿಲ್ಲ. ಅನುಭವಿ ನಿರ್ಣಾಯಕರು ಈ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆಯಲ್ಲಿ ಸುರೇಶ್ ಶರ್ಮಾಳ್, ಇನ್ನೊಂದೆಡೆಯಲ್ಲಿ ಮಾಧವ. ಒಂದು ಓಟವನ್ನು ಪಡೆಯುವಂತ ಪ್ರಯತ್ನ, ಅತ್ಯುತ್ತಮ ಪ್ರಯತ್ನದ ನಡುವೆ ಎರಡನೇ ಓಟವನ್ನು ಕೂಡ ಪೂರೈಸ್ತಾ ಇದೆ. 1-2. 2 ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 29, 29 for 6. 6th ಓವರ್ ಇನ್ ಪ್ರೋಗ್ರೆಸ್. 6ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಎಸೆತಗಳು ಮಾತ್ರ ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. ಮತ್ತೆ 4ನೇ ಬಾರಿ ಎಸೆಗಾರಿಕೆ ವಿಭಾಗದಲ್ಲಿ ಮತ್ತೆ ಧನುಷ್ ಓಷನ್ ಟ್ರೋಫಿ ಸಾಗ್ತಾ ಇದೆ. ಬಹಳಷ್ಟು ಪ್ರೇಕ್ಷಕರು ಕಟಪಾಡಿಯ ಫಳ್ಳಿಗುಡ್ಡಿ ಅಂಕಣ ಸುತ್ತ ಜಮಾಯಿಸ್ತಾ ಇದ್ದಾರೆ. ಮತ್ತೆ ಧನುಷ್ 4ನೇ ಬಾರಿ. ಈ ಬಾರಿ ಎಸೆತ ಚೆಂಡು ಹೆಲಿಕಾಪ್ಟರ್ ಶಾಟ್ ಮಾಡುವಂತ ಪ್ರಯತ್ನ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದ್ರಲ್ಲಿ ಮಿಸ್ ಆಗ್ತಾ ಇದೆ. ಸುಜಿತ್ ಆಚಾರ್ ಬಹಳಷ್ಟು ನಂಬುಗೆ ಆಟಗಾರ. ಅಂತಿಮ ಹಂತದಲ್ಲಿ ಬಂದಿದ್ದಾನೆ. ಸ್ಲಾಗ್ ಓವರ್ಸ್ ನಲ್ಲಿ ಬಂದಿದ್ದಾನೆ. ಕಟ್ಟಕಡೆ ಓವರ್ ನಲ್ಲಿ ಬಂದಿದ್ದಾನೆ. ತಡೆದ ಮೊತ್ತ 31, 31 for 6. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಮತ್ತೆ 5ನೇ ಬಾರಿ ಧನುಷ್ 35ಕ್ಕಿಂತ ಮಿಗಿಲಾಗಿ ಓಟನ್ನು ಮಾಡಿದರೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಜಾನ್ಸನ್ಗೆ. ಬಹಳಷ್ಟು ಉತ್ತಮ ಹೊಡೆತ. ಕ್ಷಣಕಾಲ ಗಾಳಿ ತೇಲ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ನೋ ಮ್ಯಾನ್ಸ್ ಲ್ಯಾಂಡ್. 2ನೇ ಓಟ ಪೂರೈಸುವ ಪ್ರಯತ್ನ. ಭಂಡಾರಿ ಕ್ಷೇತ್ರರಕ್ಷಣೆ ಮಾಡುತ್ತಾ ಇದ್ದಾರೆ. ಸಾಗರ್ ಭಂಡಾರಿ 33, 33. ಅಂತಿಮ ಎಸೆತ ಬಾಕಿ ಇದೆ. ಅಂತಿಮ ಎಸೆತ. ಧನುಷ್ ಟು ಸುಜಿತ್. ಈ ಬಾರಿ ಎಸೆತ ಚೆಂಡು ಸ್ವಲ್ಪ ಮಟ್ಟಿಗೆ ಲೆಗ್ ಸ್ಟಿಕ್ ಅಲ್ಲಿ ಬಿದ್ದಂತ ಚೆಂಡು ಹೊಡೆಯುವ ಪ್ರಯತ್ನ ಮಾಡಿದ್ರು. ಔಟ್ ಅನ್ನೋ ಸೂಚನೆ ಬರ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಟ್ ಓವರ್ ನಂಬರ್ 6 ಸ್ಕೋರ್ 33, 34 is the target. ಮೂವತ್ತ 34ರ ಟಾರ್ಗೆಟ್ ನೀಡ್ತಾ ಇದೆ. ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದ್ರೆ
ಫ್ರೆಂಡ್ಸ್ ಬೆಂಗಳೂರಿನ ತಂಡ 34 ಓಟವನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಪ್ರಗತಿ ಜಾನ್ಸನ್ ರಿಯಲ್ ಫೈಟರ್ಸ್ ಅಷ್ಟರ ಒಳಗೆ ಅದು ಮುತ್ತಾರ ಅಂತ ಅದು ಕೂಡ ಕಾದು ನೋಡಬೇಕಾಗಿದೆ. ಇದು ಯಕ್ಷ ಪ್ರಶ್ನೆ, ಇದು ಎಕ್ಸ್ಟ್ರಾ ಪ್ರಶ್ನೆ. ಈಗ ತಂಡಗಳು ಗಮನಿಸಿ, ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಪಂದ್ಯಾಟ ಮುಂದುವರಿಕೆ. ಓಷಿಯನ್ ಟ್ರೋಫಿಯ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟದ ಸಮಾರೋಪ ಕಾರ್ಯಕ್ರಮವನ್ನು ಇವಾಗ ಆರಂಭಿಸ್ತಾ ಇರೋದ್ರಿಂದ ಚೇಸಿಂಗ್ ದಯವಿಟ್ಟು ಗಮನಿಸಿ. ಫ್ರೆಂಡ್ಸ್ ಮತ್ತು ಜಾನ್ಸನ್ ಪ್ರಕೃತಿಯವರು ಇವಾಗ ಸಭಾ ಕಾರ್ಯಕ್ರಮ ಇರುತ್ತೆ, ಅದಾದ ಬಳಿಕ ಪಂದ್ಯಾಟ ಮುಂದುವರಿಕೆ ಆಗ್ತದೆ. ಸಾಗರ್ ಭಂಡಾರಿಯವರು ನಿರಂಜನ್ ಅವರ ಗಮನಕ್ಕೆ ಇವಾಗ ಸಮಾರೋಪ ಕಾರ್ಯಕ್ರಮ ಇರುತ್ತೆ. ಅಡ್ವೊಕೇಟ್ ಗಣೇಶ್ ಭಟ್ ಅವರು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೂ ಅಗತ್ಯ ಬಿದ್ದಾಗ ವಕೀಲರು ಬೇಕಂತೇಳಿ ನಮ್ಮ ಜೊತೆ ಗಣೇಶ್ ಮಠ ಅವರು ಇದ್ದಾರೆ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಬಹಳಷ್ಟು ಬಾರಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡಿದಂತ ಗಣೇಶ್ ಮಠ ಅವರು ಮುಖ್ಯ ವೇದಿಕೆ ಕಡೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಾಪುವಿನ ಪರವಾಗಿ ಗಣೇಶ್ ಭಟ್ ಸಂಘಟಕರ ತೀರ್ಮಾನದ ಪ್ರಕಾರ ಚೇಸಿಂಗ್ ಸ್ಟಾರ್ಟ್ ಮಾಡಿ. ಈ ಪಂದ್ಯಾಟ ಮುಕ್ತಾಯವಾದಾಗ ಲೇಟ್ ಮಾಡಬಾರ್ದು. ಪಂದ್ಯಾಟ ಮುಕ್ತಾಯವಾಗ್ತಾ ಇದ್ದ ಹಾಗೆ ಓಷಿಯನ್ ಟ್ರೋಫಿಯ ಸಮಾರೋಪ ಕಾರ್ಯಕ್ರಮ ಆರಂಭ ಆಗ್ತದೆ. ಜಾನ್ಸನ್ ಪ್ರಕೃತಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಈ ಪಂದ್ಯಾಟ ಜಯಕ್ಕೋಸ್ಕರ ಟಾರ್ಗೆಟ್ ನಮ್ಮ ಸ್ಕೋರರ್ ಅವರು ಎಲ್ಲ ಈ ಕಡೆ ಬನ್ನಿ. ಚೇಸಿಂಗ್ ಈಗ ಆರಂಭ ಆಗತ್ತೆ. ಕಾಪು ಫ್ರೆಂಡ್ಸ್ ಕ್ರೀಡಾಸಿನ ಒಂದು ಆಶಯದಲ್ಲಿ ಮುಂಬೈಯ ಓಷಿಯನ್ ಬಾರ್ ಅಂಡ್ ರೆಸ್ಟೋರೆಂಟಿನ ಮಾಲೀಕರಾಗಿ ಸ್ವತಃ ಕ್ರೀಡಾ ಪೋಷಕರಾಗಿರುವಂತಹ ಜಿತೇಂದ್ರ ಜಯಶೆಟ್ಟಿ ಅವರು ಮುಂಬೈ ಇವರ ಸಂಪೂರ್ಣ ಸಹಕಾರ ಪಡುಬಿದ್ರೆ ಇವರ ಸಂಪೂರ್ಣ ಸಹಕಾರವನ್ನು ಪಡ್ಕೊಂಡು ಕಡ್ಪಾಡಿಯ ಮೈದಾನದಲ್ಲಿ ನಡೀತಾ ಇರುವಂತಹ ಓಷಿಯನ್ ಕಪ್ ಹಗಲು ರಾತ್ರಿ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟದ ಬಹಳಷ್ಟು ಪ್ರಾಮುಖ್ಯ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಜಾನ್ಸನ್ ಪ್ರಕೃತಿ ಕಂಬೈಂಡ್ ಆಗಿ ಆಡ್ತಾ ಇದ್ದಾರೆ. ಬೆಂಗಳೂರಿನ ಅಗ್ರಮಾನ್ಯ ತಂಡ ಫ್ರೆಂಡ್ಸ್ ಬೆಂಗಳೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಲೇಟ್ ಮಾಡಬೇಡಿ ದಯವಿಟ್ಟು. ಆಡುವ ತಂಡಗಳ ಗಮನಕ್ಕೆ 3 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿಯ ಪಂದ್ಯಕೂಟ. ಇತ್ತೀಚಿನ ದಿನಗಳಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡುವಂಥದ್ದೇ ಕಡ್ಲೆ ತಿಂದು ಕೈ ತೊಳೆದ ಸುಲಭ ಅಲ್ಲ. ಆ ನಿಟ್ಟಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಇವಾಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. 4 ಟೂರ್ನಮೆಂಟ್ಗಳನ್ನು ಸಂಯೋಜನೆ ಮಾಡಿದಂಥ ಅನೀಶ್ ಶೆಟ್ಟಿ ಅವರು 5ನೇ ಬಾರಿಗೆ ಐತಿಹಾಸಿಕ ಸಾಹಸ ಕೈ ಹಾಕಿದ್ರು ಈ ಒಂದು ಓಷಿಯನ್ ಟೂರ್ನಮೆಂಟಿನ ಮುಖೇನವಾಗಿ. ಚವಾನ್ ಭಂಡಾರಿ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 36 ಎಸೆತ 34 ಓಟದ ಅವಶ್ಯಕತೆ ಇದೆ. ಬಹಳಷ್ಟು ಪ್ರಾಮುಖ್ಯ ಪಂದ್ಯಾಟವನ್ನು ಎರಡು ತಂಡಗಳು ಕಡ್ಪಾಡಿಯ ಪಳ್ಳಿಗುಡ್ಡ ಮೈದಾನದಲ್ಲಿ ಆಡ್ತಾ ಇದ್ದಾರೆ. ಆರಂಭಿಕ ಕುಸ್ತವನ್ನು ಕಂಡಂತ ಜಾನ್ಸನ್ ಪ್ರಕೃತಿ 33 ಓಟವನ್ನು ದಾಖಲಿಸಿತ್ತು. ನಿರಂಜನ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜೆಪಿ ಶೆಟ್ಟಿ ವೇದಿಕೆಯಲ್ಲಿ
ಬಹಳಷ್ಟು ಮಂದಿ ಅತಿಥಿ ವರೇಣ್ಯರು ಈ ಟೂರ್ನಮೆಂಟಿನ ಬೆನ್ನೆಲುವಾಗಿ ನಿಂತ ಬಹಳಷ್ಟು ಮಂದಿ ಅತಿಥಿ ವರೇಣ್ಯರೆಲ್ಲ ಈ ಟೂರ್ನಮೆಂಟ್ ಅಲ್ಲಿ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಜೊತೆ ಏಕಕಾಲದಲ್ಲಿ ಕೃತಜ್ಞತೆಯನ್ನು ಕೂಡ ಕಾಪು ಫ್ರೆಂಡ್ಸ್ ಕ್ರೀಡಾಸಿನ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ಬೌಲರ್ ಚಮನ್ ಭಂಡಾರಿ ಈ ತನ್ಮದ ಮೊದಲ ಚೆಂಡು ಬಹಳ ಸಮರ್ಥವನ್ನು ಹೊಡೆತ ಶಾರ್ಟ್ ರೈಸಿಂಗ್ ಡೆಲಿವರಿ ಶಾರ್ಟ್ ಪಿಡ್ಗಳ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ನವೀನ್ ಚಂದ್ರ ಜಯಶೆಟ್ಟಿ ಅವರ ಕಟ್ಔಟ್ ಟವರ್ ಬ್ಯಾನರ್, ಜಿತೇಂದ್ರ ಶೆಟ್ಟಿ ಅವರ ಟವರ್ ಬ್ಯಾನರ್ ಇರುತ್ತೆ. ಪುಚ್ಚೊಟ್ಟು ಬೀಡು ಬಾಲಚಂದ್ರ ಶೆಟ್ಟಿ ಅವರು ಹಾಗೂ ಚಂದ್ರಹಾಸ ಶೆಟ್ಟಿ ಪುಚ್ಚೊಟ್ಟು ಬೀಡು ಈ 4 ಟವರ್ ಬ್ಯಾನರ್ಗಳಿಗೆ ಯಾವುದೇ ಆಟಗಾರ ಸಿಕ್ಸರ್ ದಾಖಲಿಸಿದ್ರು ಕೂಡ ಪ್ರತಿ ಸಿಕ್ಸರ್ಗೆ 10,000 ರೂಪಾಯಿಗಳ ಕೊಡುಗೆ ಇರ್ತದೆ. ಯಾರು ದಾಖಲಿಸ್ತಾರೆ ನೋಡಬೇಕಾಗ್ತಾ ಇದೆ. ಮತ್ತೆ ಭಂಡಾರಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಹಳ ಸಮರ್ಥನೆ ಎಸೆತ ರಿವರ್ಸ್ ಮಾಡೋ ಪ್ರಯತ್ನ. ಭಂಡಾರಿ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಈ ಮೈದಾನದಲ್ಲಿ ಮೊದಲ ಬಾರಿಗೆ ಅಸದುಲ್ಲಾ ಅವರ ಮುಂದಾಳತ್ವದಲ್ಲಿ 2 ಬಹಳಷ್ಟು ದೊಡ್ಡ ಮಟ್ಟದ ಹಗಲು ರಾತ್ರಿ ರಾಜ್ಯ ಮಟ್ಟ ಪಂದ್ಯಾಟಗಳು ನಡೆದಿತ್ತು. ಈ ತನ್ಮಧ್ಯೆ ಈ ಒಂದು ಚೆಂಡು ವೈಡ್ ಬಾಲ್ ಔಟ್ಸೈಡ್ ದ ಆಫ್ ಸ್ಟಾಂಪ್. ಇದೀಗ ಜಿತೇಂದ್ರ ಶೆಟ್ಟಿ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಅನಿತ್ ಶೆಟ್ಟಿ ಅವರು ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಔಟ್ ಮಾಡೋ ಪ್ರಯತ್ನ, ಪದೇ ಸಾಗರ್ ಭಂಡಾರಿ ರಿವರ್ಸ್ ಔಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟ್ಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 2ಕ್ಕೆ ನೋ ಲಾಸ್. ಬೆಂಗಳೂರಿನ ಪ್ರತಿಷ್ಠಿತ ತಂಡ ಫ್ರೆಂಡ್ಸ್ ಬೆಂಗಳೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇತರ ಮೊದಲ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸಾಗರ್ ಭಂಡಾರಿ ಮುಖ್ಯವಾಗಿ ಲಾಂಗ್ ಆನ್ ಸಿಮರ್ಕರ್ ಭಾಗದಲ್ಲಿ ಇತರ ಬೌಂಡ್ರಿ ಸಾಗರ್ ಭಂಡಾರಿಯ ಮುಖ್ಯವಾಗಿ ಬಹಳಷ್ಟು ಸಮರ್ಥ ಹೊರತವನ್ನು ದಾಖಲಿಸಿದಂತ ಸಾಗರ್ ಭಂಡಾರಿ ಟೆನಿಸ್ ಬಾಲಿನ ಸೆಹ್ವಾಗ್ ಅನ್ನೋದಾಗಿ ಕರೆಯಲ್ಪಡುವಂತ ಆಟಗಾರ. ಬಡಗುಬೆಟ್ಟು ಸಂದೀಪ್ ಶೆಟ್ಟಿ ಅವರು ಅವರನ್ನ ಎಲ್ಲರೂ ಪ್ರೀತಿಯಿಂದ ಅಪ್ಪು ಅನ್ನೋದಾಗಿ ಕರೆಯೋರು. ಸಂದೀಪಣ್ಣ ಅವರು ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸಂದೀಪ್ ಶೆಟ್ಟಿ ಬಡಗುಬೆಟ್ಟು ಇನ್ನೊಬ್ಬ ನಮ್ಮ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ಹರೀಶ್ ಶರ್ಮಾಡು ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರೀಶ್ ಶರ್ಮಾಡು ಇವಾಗಲೇ ಬಡಗಬೆಟ್ಟು ಸಂದೀಪ್ ಶೆಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂಬಯಿಯ ಖ್ಯಾತ ಉದ್ಯಮಿಗಳು ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಹರೀಶ್ ಶೆಟ್ಟಿ ಯರ್ಮಾಡು ನಿಮಗೂ ಕೂಡ ಬಹಳಷ್ಟು ಅಭಿಮಾನದ ಒಂದು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಷಿಯನ್ ಟ್ರೋಫಿ 2025 ಜೆಪಿ ಶೆಟ್ಟಿ ವೇದಿಕೆಯಲ್ಲೆಲ್ಲ ವಿರಾಜಮಾನರಾಗ್ತಾ ಇದ್ದಾರೆ. ಮುಂಬಯಿಯ ಖ್ಯಾತ ಉದ್ಯಮಿಗಳು ಹರೀಶ್ ಶೆಟ್ಟಿ ಅವರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲ ಓವರ್ ಮುಕ್ತಾಯದಲ್ಲಿ ಫ್ರೆಂಡ್ಸಿನ ತಂಡ 10 ಓಟವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯಾಟ ಮುಗಿತಾ ಇದ್ದ ಹಾಗೆ ಜೆಪಿ ಶೆಟ್ಟಿ ವೇದಿಕೆಯಲ್ಲಿ ವರ್ಣರಂಜಿತ ಒಂದು ಸಮಾರೋಪ ಸಮಾರಂಭ ಓಷಿಯನ್ ಟ್ರೋಫಿಗೆ ಆಗಿರ್ತದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಡ್ಪಾಡಿಯ ಪಳ್ಳಿಗುಡ್ಡೆ ಮೈದಾನದಲ್ಲಿ ನಡೀತಾ ಇರುವಂತ ಹಗಲು ರಾತ್ರಿ ಪಂದ್ಯಕೂಟ. ಇನ್ನೋರ್ವ ನಮ್ಮ ಪ್ರೋತ್ಸಾಹಕ ಮಿತ್ರರು ಮಹೇಶ್ ಮುಂಬೈ ಅವರು ಕೂಡ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವಾಗಲೇ ಕಾರ್ಯಕ್ರಮದ
ಮುಖ್ಯ ವೇದಿಕೆಯಲ್ಲಿ ನಮ್ಮ ಜೊತೆಗಿರುವವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಸ್ತುತ ಅಧ್ಯಕ್ಷರು, ಬಹಳಷ್ಟು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದಂತ ನೆಚ್ಚಿನ ಯುವ ಮುಖಂಡರು ಆಗಿರುವಂತಹ ರಾಕೇಶ್ ಮಲ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅಲ್ಲದೆ ಬಹಳಷ್ಟು ಮಂದಿ ದಾನಿಗಳು, ಪ್ರೋತ್ಸಾಹಕರು ಎಲ್ಲರೂ ಕೂಡ ಇವತ್ತು ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭ ಆರಂಭ ಆಗ್ತದೆ. ಈ ತಂಡದ ಬಹಳ ಸಮರ್ಥ ಹೊಡೆತ ಸಾಗರ್ ಭಂಡಾರಿಯ ಮುಖೇನವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಹೊಡೆತ ಕ್ಯಾಚ್ ಆಗ್ತಾ ಇದೆ. ಸಾಗರ್ ಭಂಡಾರಿ ವಾಪಸ್. ಬೆಂಗಳೂರು ಫ್ರೆಂಡ್ಸ್ 11-1. ಮುಂದಿನ ವರ್ಷ ಬಹುಶಃ ಅನಿತ್ ಶೆಟ್ಟಿ ಅವರು ಕಾಲ ಕೂಡಿ ಬಂದ್ರೆ ಕಂಬಳವನ್ನು ನಡೆಸುವಂತ ಯೋಚನೆಯೂ ಇದೆ. ಒಂದು ಟೂರ್ನಮೆಂಟಿಗೋಸ್ಕರ ಬಹಳಷ್ಟು ಮಂದಿ ದಾನಿಗಳು ಜಿತೇಂದ್ರ ಜೆ ಶೆಟ್ಟಿ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಅತಿ ಯಶಸ್ವಿ ಪಂದ್ಯಕೂಟ, ಟೆನ್ನಿಸ್ ಬಾಲ್ನ ಕ್ರಿಕೆಟ್ ಚರಿತ್ರೆಯಲ್ಲಿ ಬಹುಶಃ ಒಂದು ಅತ್ಯುತ್ತಮ ಪಂದ್ಯಕೂಟವಾಗಿದ್ದು ಮಾನ್ಯತೆಯನ್ನು ಪಡ್ಕೊಳ್ತದೆ. ಮತ್ತೆ ಜಸಂತ ಟು ಗಿಳಿಯಾರ್ ನಾಗ. ಈತನ ಬಗ್ಗೆ ಬಹಳ ಸಮರದ ಹೊಡೆತ ತನ್ಮೂಲಕವಾಗಿ ಈ ಒಂದು ಎಸೆತ ಕೊನೆ ಅಂತಲ್ಲಿ ವೈಟ್ ಬಾಲ್ ನ ಒಂದು ಸೂಚನೆ ಕೂಡ ಇರ್ತದೆ. ಆ ನಿಟ್ಟಲ್ಲಿ ಪುಚ್ಚೊಟ್ಟು ಬೀಡು ಚಂದ್ರರಾಜ್ ಶೆಟ್ಟಿ ಅವರು, ಪುಚ್ಚೊಟ್ಟು ಬೀಡು ಬಾಲಚಂದ್ರ ಶೆಟ್ಟಿ ಅವರು, ನವೀನ್ ಚಂದ್ರ ಜಯ ಶೆಟ್ಟಿ ಅವರು, ಜಿತೇಂದ್ರ ಶೆಟ್ಟಿ ಅವರ ಈ ಟವರ್ ಬ್ಯಾನರ್ಗೆ ಯಾವುದೇ ಸಿಕ್ಸರ್ ಬಿದ್ದರೂ ಕೂಡ ಪ್ರತಿ ಒಂದು ಸಿಕ್ಸರ್ಗೆ ತಲಾ 10,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇಮೇಜ್ ಮೊಬೈಲ್ ಈ ಒಂದು ಬ್ಯಾನರ್ಗೆ ಬಿದ್ದರೆ ಬ್ಲೂಟೂತ್ ಅನ್ನ ಕೂಡ ದಾಖಲಿಸಿ ಆಟಗಾರರಿಗೆ ನೀಡಲಾಗ್ತಾ ಇದೆ. ಈತನ ಮಧ್ಯೆ ಮತ್ತೆ ಜಸಂತ ಯುವ ಆಟಗಾರ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ನಾಗನಿಗೆ ಸದಾ ಚೆಂಡು ಬಳಸುವಂತ ಹೊಡೆತ ಡಿಫೈನ್ ಲೆಗ್ ಭಾಗದಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನು ಫುಲ್ ಮಾಡಿದಂತ ನಾಗ ಡಿಫೈನ್ ಲೆಗ್ ಭಾಗದಲ್ಲಿ 2 ಓಟ 3ನೇ ಓಟವನ್ನು ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿಕೊಂಡ್ರು. ಸುಲಭವಾಗಿ ಫ್ರೆಂಡ್ಸಿನ ತಂಡ ಈ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಜಯವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ತನ್ನ ಮೊತ್ತ 15-1 34 ಓಟವನ್ನು ಪೇರಿಸಬೇಕಾದಂತಹ ಬೆಂಗಳೂರಿನ ಫ್ರೆಂಡ್ಸ್ ತಂಡ 1994ರಲ್ಲಿ ರೇಣುಗೌಡರು ಆರಂಭಿಸಿದಂತಹ ಈ ಒಂದು ತಂಡ 2 ಐತಿಹಾಸಿಕ ಚರಿತ್ರೆ ಪಂದ್ಯಕೂಟಗಳನ್ನು ಕೂಡ ಪೀಣ್ಯ ಸೆಕೆಂಡ್ ಸ್ಟೇಜ್ ಮೈದಾನದಲ್ಲಿ ನಡೆಸಿತು. ಇದೇ ತಂಡ ಫ್ರೆಂಡ್ಸ್ ಬೆಂಗಳೂರು ಕಡ್ಪಾಡಿಯಲ್ಲಿ ಆಡ್ತಾ ಇದೆ. ಮತ್ತೆ ಜಸಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಅಂಗಡ ಒಳಭಾಗದಲ್ಲಿ. ಟೂರ್ನಮೆಂಟ್ ಪ್ರಶಸ್ತಿಯ ಮೊತ್ತ 4,04,444 ರೂಪಾಯಿಗಳನ್ನ ವಿಜಯ್ ತಂಡಕ್ಕೆ ನೀಡಲಾಗ್ತಾ ಇದೆ. ಬಂಜಾರ ಪ್ರಕಾಶ್ ಶೆಟ್ಟಿ ಅವರ ಅಂಡನ್ನು ಬಳಸ್ತಾ ಇದ್ದಾರೆ. ಜಸಂತ ದೇವಾಡಿಗ ಈತನ ಮಧ್ಯೆ ನಿರಂಜನ್ಗೆ ಸದಾ ಚೆಂಡು ತನ್ಮೂಲಕವಾಗಿ ಔಟ್ ಕಾರ್ಡ್ ಪ್ಯಾಂಟ್ ರೂಪದಲ್ಲಿ ಬಾರಿ ನಿರಂಜನ್ ವಿಕೆಟ್ ಅನ್ನು ಕೂಡ ಫ್ರೆಂಡ್ಸ್ ಬೆಂಗಳೂರು 2ನೇ ಓವರ್ನಲ್ಲಿ ಕಳ್ಕೊಳ್ತಾ ಇದೆ. 15-1 ನಿರಂಜನ್ ಬ್ಯಾಕ್ ಟು ಪವಿಲಿಯನ್. 15ರ ಮೊತ್ತದಲ್ಲಿ 2 ಪ್ರಮುಖ ವಿಕೆಟ್ಸ್ಗಳು ಕೂಡ ಈವಾಗಲೇ ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಇನ್ನು 19 ಓಟದ ಅವಶ್ಯಕತೆ. ರಾಕರ್ಸ್ ನವೀನ ಬೆಂಗಳೂರಿನ ಯಲಹಂಕದ ಒಂದು ಕಾಲದ ಕರ್ನಾಟಕದ ಬಲಿಷ್ಠ ತಂಡವಾಗಿರುವಂತಹ ರಾಕರ್ಸಿನ ಪರವಾಗಿ ಆಡ್ತಾ ಇದ್ದಂತ ನವೀನ ಇತ್ತೀಚೆಗಿನ 3ರಿಂದ 4 ವರ್ಷಗಳಲ್ಲಿ ನಿರಂತರವಾಗಿ ಬೆಂಗಳೂರಿನ ಫ್ರೆಂಡ್ಸ್ ಪರವಾಗಿ ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ
ಈ ಪರಿಸ್ಥಿತಿಯಲ್ಲಿ ಇವಾಗ ಅದ್ಯಾವ ರೀತಿ ಆಟವನ್ನು ಕಟ್ಪಾಡಿ ಮೈದಾನದಲ್ಲಿ ಆಡ್ತಾರೆ ನೋಡಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಕಡ್ಪಾಡಿ ಅನ್ನುವಂಥದ್ದು ಬಂದಾಗ ಬಹಳಷ್ಟು ದಾಖಲೆಗಳು, ಕಡ್ಪಾಡಿಯ ಕಂಬಳ ನಮಗೆ ನೆನಪಾಗುತ್ತೆ. ಅದಾದ ಬಳಿಕ ಮೈದಾನ, ಈ ಒಂದು ಮೈದಾನ ಪಳ್ಳಿಗುಡ್ಡೆ ಮೈದಾನದಲ್ಲಿ ಬಹಳಷ್ಟು ಬಾರಿ ಕ್ರಿಕೆಟ್ ಪಂದ್ಯಕೂಟಗಳು ಕೂಡ ನಡೆದ್ರು. ಒಂದು ಹಂತದಲ್ಲಿ ಐತಿಹಾಸಿಕ ಸಾಹಸಕ್ಕೆ ಅಸದುಲ್ಲಾ ಕೈ ಹಾಕಿದ್ರು. ಒಂದು ಬಾರಿ ಡೇ ಮ್ಯಾಚ್ ನಡೆಸಂತ ಅಸದುಲ್ಲಾ 2 ಬಾರಿ ಡೇ ನೈಟ್ ಪಂದ್ಯಾಟವನ್ನು ಕೂಡ ಇದೇ ಮೈದಾನದಲ್ಲಿ ಸಂಘಟಿಸಿದ್ರು. ಇದರ ಬಾಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ನವೀನ್ ಮಾಡಿದ್ರು. ಜಸಂತನ ಓವರ್ ಮುಗೀತಾ ಇದೆ. ಆ ಕಾಲಘಟ್ಟದಲ್ಲಿ ಬಹುಶಃ ಸ್ವಲ್ಪ ಕ್ರಿಕೆಟರ್ಸ್ ಕಡ್ಪಾಡಿ ಕೂಡ ರಾಜ್ಯ ಮಟ್ಟ ಕ್ರಿಕೆಟ್ ನಲ್ಲಿ ಬಹಳಷ್ಟು ಹೆಸರನ್ನ ಮಾಡಿತ್ತು. ಆವಾಗ ಉದಯಣ್ಣನಂತ ಆಟಗಾರ ಇರಬಹುದು, ರಾಜ, ಹರೀಶ್ ಮುನ್ನಂತ ಕ್ರಿಕೆಟಿಗರು ಇವಾಗ ನಮ್ಮ ಜೊತೆ ಇಲ್ಲದೆ ಹೋದ್ರು ಕೂಡ ನಾಗರಾಜ್ ಕಿಣಿ ಅಂತ ಖ್ಯಾತನಾಮ ಕ್ರಿಕೆಟಿಗರು, ಅದಾದ ಬಳಿಕ ಜಗದೀಶ್ ಕಾಮತ್ ಅಂತ ಹಿರಿಯ ಅನುಭವಿ ಆಟಗಾರರೆಲ್ಲ ಕಡ್ಪಾಡಿಯ ಕ್ರಿಕೆಟ್ ಇತಿಹಾಸಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತ ಆಟಗಾರರು ಕೂಡ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಅಂತ ಸಾಯಿನಾಥ್ ಶೆಟ್ಟಿ ಕುತ್ಯಾರು ಅವರು, ಸುಧೀರ್ ಶೆಟ್ಟಿ ಕುತ್ಯಾರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಬರ್ತಾ ಇದ್ದಾರೆ. ಸಾಯಿನಾಥ್ ಶೆಟ್ಟಿ ಅವರು, ಸುಧೀರ್ ಶೆಟ್ಟಿ ಕುತ್ಯಾರು, ನೀವು ಕೂಡ ಮುಖ್ಯ ವೇದಿಕೆಯನ್ನು ಕಂಡ್ಕೋಬೇಕು. ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಾಪುವಿನ ಪರವಾಗಿ. ಅನಿತ್ ಶೆಟ್ರು ಸಂಪೂರ್ಣವಾಗಿ ಖುಷಿಯಾಗಿದ್ದಾರೆ ಇವತ್ತು. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಅತಿಥಿ ವರೇಣ್ಯರು ನಮ್ಮ ಮೇಲಿನ ಅಭಿಮಾನದಿಂದ ಬಂದಿದ್ದಾರೆ. ಮುಖ್ಯವಾಗಿ ಜಿತೇಂದ್ರ ಜಯ ಶೆಟ್ಟಿ ಅವರು, ನವೀನ್ ಅಣ್ಣನವರು ಇವರೆಲ್ಲರ ಒಂದು ಹಿರಿತನವನ್ನು ಇಟ್ಕೊಂಡು ಈ ಟೂರ್ನಮೆಂಟ್ ಒಂಥರ ಅವರು ಸಮುದ್ರಕ್ಕೆ ಹಾರಿದ್ರು ಅಂತ ನಾವು ಹೇಳ್ಬೋದು. ಈಸಬೇಕು, ಇದ್ದು ಜಯಿಸಬೇಕು. ಇವಾಗ ಈಸಿಯೂ ಆಯಿತು, ಜಯಿಸಿಯೂ ಆಯಿತು ಅನ್ನುವಂಥ ಒಂದು ಅವರ ಮನಸ್ಸಿನ ಮುಖದ ಭಾವನೆಯನ್ನು ಕಂಡಾಗ ಅರ್ಥ ಆಗತ್ತೆ. ಆದರೆ ಮುಂದಿನ ವರ್ಷ ಬಹುಶಃ ಅವರು ಕಂಬಳದ ಯೋಜನೆ ಎರಡರಲ್ಲೂ ಕೂಡ ಇದ್ದಾರೆ. ಆ ನಿಟ್ಟಲ್ಲಿ ಯತೀಶ ಅಲೆವೂರು ಹಾಫರ್ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಆಟಗಾರ. ಗೆಳೆಯರಾಗ ಬಳಸವರ್ಧ ಹೊಡೆತ ಮಿಟ್ಗಳ ಭಾಗದಲ್ಲಿ ಒಂದೋಟ ಮಿಸ್ಫೀಲ್ಡ್ ಆಗ್ತಾ ಇದೆ. ಇತನದ 2 ಓಟ ಸೇರ್ಪಡೆ. ರವೀಂದ್ರ ಹೆಗ್ಡೆ ಅವರ ಮುಂದಾಳುತ್ವದ ಜಾನ್ಸನ್ ಕಳೆದ 30 ವರ್ಷಗಳಿಂದಲೂ ಕೂಡ ಏಕ ವ್ಯಕ್ತಿಯ ಪ್ರಾಯೋಜಕತ್ವದಲ್ಲಿ ಆಡ್ತಾ ಇರುವಂತಹ ಒಂದು ತಂಡ ಜಾನ್ಸನ್ ಪ್ರಕೃತಿ ಕಂಬೈಂಡ್ ಆಗಿ ಇಲ್ಲಿ ಆಡ್ತಾ ಇದ್ದಾರೆ. ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಬಹಳ ಸಮರ್ಥ ಹೊಡೆತ. ಗಿಳಿಯಾರ್ ನಾಗ ಒಂದೋಟ ಡಿಫೈನ್ ಲಗ್ ಭಾಗದಲ್ಲಿ ಕ್ಲಿಯರೆನ್ಸ್ ಮಾಡಿದ್ರು. ಬೆಂಗಳೂರಿನ ಫ್ರೆಂಡ್ಸಿನ ಮೊತ್ತ 18ಕ್ಕೆ 2, 18-2. ಮುಂದಿನ ಶುಕ್ರವಾರ, ಶನಿವಾರ, ಆದಿತ್ಯವಾರ ಮೂಲ್ಕಿಯಲ್ಲಿ ಮಿಥುನ್ ರೈ ಕಪ್ ನಡೀತದೆ. 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ. ಔಟ್ ಚೆಂಡು ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಆಶೀಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈತನ್ ಮಧ್ಯೆ ನವೀನ್ ವಾಪಸ್. ಮಿಥುನ್ ಹೆಗ್ಡೆ ಅವರು ಡೌನ್ ಟೌನ್ ಪಡುಬಿದ್ರೆಯ ಮಾಲೀಕರು, ಸ್ವತಃ ಕ್ರೀಡಾ ಪೋಷಕರು ಆಗಿರುವಂತಹ ಮಿಥುನ್ ಆರ್ ಹೆಗ್ಡೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ JP ಶೆಟ್ಟಿ ವೇದಿಕೆಯಲ್ಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವರ್ಣರಂಜಿತ ಸಮಾರೋಪ ಕಾರ್ಯಕ್ರಮ ಆರಂಭ ಆಗ್ತದೆ. ನವೀನ ವಾಪಸಾತಿಯ ನಂತರ ಧೀರು ಅಂಗಡ ಒಳಭಾಗವನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ಸಮಯಗಳ ನಂತರ ಬೆಂಗಳೂರಿನ 5 ಪ್ರತಿಷ್ಠಿತ ತಂಡಗಳು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂದ್ಯಾಟಕ್ಕೋಸ್ಕರ ಬರ್ತಾ ಇದ್ದಾರೆ. ಬೆಂಗಳೂರಿನ ಫ್ರೆಂಡ್ಸ್ ತಂಡ ನ್ಯಾಶ್, ಮೈಟಿ, BSC ತಂಡ ಹಾಗೂ ಜೈ ಕರ್ನಾಟಕ ಬೆಂಗಳೂರು. ಉತ್ತಮ ರೀತಿಯ
ಸಂಯೋಜನೆಯಲ್ಲಿ ಸಾಗ್ತಾ ಇದೆ. ಕೊನೆ ಹಂತದಲ್ಲಿ ಒಂದೆರಡು ಚೋರ ಸೇರ್ಪಡೆ ರನ್ನರ್ ಪಡ ಅವಕಾಶ ಇತ್ತು. ತಾಡ್ಮಾನ ಭಾಗದಲ್ಲಿ ಲೇಟ್ ಕಟ್ ಮಾಡೋ ಮುಖೇನ ಧೀರಜ್ ಚಾಲೆವೂರು ಈ ಒಂದು ಓಟದ ಕ್ಲಿಯರೆನ್ಸ್ ಅನ್ನ ಮಾಡಿದ್ರು. ತಳ ಮೊತ್ತ 19-3. ಕಾರ್ಯಕ್ರಮದ ಮುಖ್ಯ ವೇದಿಕೆ ನಮ್ಮ ಇನ್ನೂರ ಪ್ರಮುಖ ಪೋಷಕರು ದಯಾನಂದ ಶೆಟ್ಟಿ ಕಡ್ಪಾಡಿಯವರು, ಇನ್ನೊಬ್ಬರು ನಮ್ಮ ತೀರ ಆತ್ಮೀಯರಾಗಿರುವಂತಹ ವಿಜಯ್ ಶೆಟ್ಟಿ ಅವರು, ರಮೇಶ್ ಶೆಟ್ಟಿ ಮುಂಬೈ, ಇವರೆಲ್ಲರೂ ಕೂಡ ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯಾನಂದ ಶೆಟ್ಟಿ ಅವರು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ ಪಂದ್ಯಾಟ ನಡೀತಾ ಇದೆ. ತನ್ನದು ಉತ್ತಮ ಹೊಡೆತ ಸ್ಕ್ವಾಲರ್ ಭಾಗದಲ್ಲಿ ಒಂದೆರಡು ಚೋರ್ಯ ಸೇರ್ಪಡೆಯನ್ನ ಕಂಡುಕೊಂಡ್ರು. ಈ ಒಂದು ಪಂದ್ಯ ಏಕಪಕ್ಷೀಯ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದೆ. ತಣ ಮೊತ್ತ 21-3. ಇನ್ನು 3 ಓವರ್ಗಳಲ್ಲಿ ಜಯಕ್ಕಾಗಿ 13 ಓಟದ ಅವಶ್ಯಕತೆ. 3 ಓವರ್ಗಳಲ್ಲಿ 13 ಆಗ್ಬೇಕಂತ ಹೇಳಿದ್ರೆ 18ಕ್ಕೆ 13 ಆಗ್ಬೇಕಲ್ಲ, ಸರಿಯಲ್ಲ? ಅಂಗಡ ಒಳಭಾಗದಲ್ಲಿ ಕಡ್ಪಾಡಿಯ ಭವಿಷ್ಯ ಕ್ರಿಕೆಟ್ ಚರಿತ್ರೆ ಅದೆಷ್ಟೋ ದೊಡ್ಡ ಮಟ್ಟದ ದಾಖಲೆಗಳನ್ನೆಲ್ಲ ನಮಗೆ ಸಿಗುವಂತ ರೀತಿಯಲ್ಲಿರುವಂತಹದ್ದು. ಹರೀಶ್ ಶೆಟ್ಟಿ ಅವರು 4 ಬಾರಿ ಸತತವಾಗಿ ಟೂರ್ನಮೆಂಟ್ ಅನ್ನ ನಡೆಸಿದ್ರು. 2016ರಲ್ಲಿ ಡಾಕ್ಟರ್ ಟ್ರೋಫಿಯ ಮುಖೇನ ಮುಲ್ಕಿ ಸುಂದರರಾಮ್ ಶೆಟ್ಟಿ ಕಾಲೇಜಿನಲ್ಲಿ ಅದ್ದೂರಿ ಪಂದ್ಯಾಟವನ್ನು ಮೊದಲ ಬಾರಿಗೆ ನಡೆಸಿದ್ರು. ಅದಾದ ಬಳಿಕ ಬೆಳಪು ಮೈದಾನದಲ್ಲಿ ಮದರ್ ಫೌಂಡೇಶನ್ ಟ್ರೋಫಿ ಕೂಡ ಹಗಲು ರಾತ್ರಿ ಪಂದ್ಯಕೂಟ ಸಾಗಿತ್ತು. ಇವಾಗ 5ನೇ ಬಾರಿಗೆ ಅತಿ ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಓಷಿಯನ್ ಟ್ರೋಫಿ 2025ಕ್ಕಾಗಿ 18ಕ್ಕೆ 13 ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. ಬಂಜಾರ ಪ್ರಕಾಶ್ ಶೆಟ್ಟಿ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತ ಚವಾನ್ ಭಂಡಾರಿ ಭವಿಷ್ಯ ಇಲ್ಲಿ ಸಿಲ್ಲಿ ಮಿಡ್ ಆಫ್ ಆಗಿದ್ದಾರೆ. ಬಹಳ ಸುತ್ತಮರಿತ ಒಂದು ಕ್ಷೇತ್ರ ರಕ್ಷಣೆಯನ್ನು ಹರಿ ಮಾಡ್ತಾ ಇದ್ದಾನೆ. ಕೆಲವೊಂದು ವರ್ಷಗಳ ಕಾಲ ನಿರಂತರವಾಗಿ ರಿಯಲ್ ಫೈಟರ್ಸಿನ ತಂಡದ ಪರವಾಗಿ ಆಡ್ತಾ ಇರುವಂತಹ ಬೆಂಗಳೂರಿನ ಆಟಗಾರ ಹರಿ ಇಲ್ಲಿಗ ಜಾನ್ಸನ್ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇರುವಂತಹ ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಪ್ರಮುಖ ಪೋಷಕರು ಹರೀಶ್ ಶೆಟ್ಟಿ ಯರ್ಮಾಳ್ ಅವರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಾಣ್ತಾ ಇದೆ. ಅವಕಾಶ ಇತ್ತು, ಅನಾವಶ್ಯಕ ಜಸಂತ ದೇವಾಡಿಗ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ತೀರಾ ಒಂದು ದುರ್ಬಲ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ತನ್ಮಧ್ಯೆ ಒಂದೆರಡು ಚೋರಿಯ ಸೇರ್ಪಡೆಯನ್ನು ಕಾಣ್ತಾ ಇರುವಂತಹ ಫ್ರೆಂಡ್ಸಿನ ಮೊತ್ತ 22. 3 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯ ಬದಲಾವಣೆಯನ್ನು ಕಾಣ್ತಾ ಇರುವಂತಹ ಈ ಹಂತದಲ್ಲಿ ಮತ್ತೆ ಚವಾನ್ ಭಂಡಾರ ಸಂದ ಚೆಂಡು ನಾಗ ಆ ಮಟ್ಟಿಗೆ ಫ್ರೆಂಡ್ಸಿನ ಬಹಳಷ್ಟು ಪ್ರಮುಖ ಆಟಗಾರ. ಬೇರೆ ಯಾವುದೇ ಆಟಗಾರರು ಕಡಿಮೆಯವರು ಅನ್ನೋದಾಗಿ ಅಲ್ಲ ಅನ್ನೋದಾಗಿ ನಾವು ಹೇಳ್ತಾ ಇದ್ರು ಕೂಡ ಈ ಬೆಂಗಳೂರಿನ ಫ್ರೆಂಡ್ಸ್ ತಂಡ ಸಾಧಾರಣ 30 ವರ್ಷಗಳಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದಂತ ತಂಡ. ಆ ಒಂದು ತಂಡದ
ಪ್ರಶಸ್ತಿಯ ಗೆಲುವಿನಲ್ಲಿ ಬಹಳಷ್ಟು ನಿರ್ಣಾಯಕ ಭೂಮಿಕೆಯನ್ನು ನಿಭಾವಣೆ ಮಾಡಿದಂತ ಗೆಳೆಯರನಾಗ ಇಲ್ಲಿ ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಧೀರು ಡಿಫೈನ್ ಭಾಗದಲ್ಲಿ ಒಂದೋಟ ಕ್ಲಿಯರೆನ್ಸ್ ಅನ್ನು ಮಾಡಿದ್ರು. ತನ್ನ ಮೊತ್ತ 24-3. 3 ದಿನಗಳ ಕಾಲದ ಹಗಲು ರಾತ್ರಿಯ ಓಷಿಯನ್ ಟೂರ್ನಮೆಂಟ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇದಾದ ಬಳಿಕ ಬಹುಶಃ ಇನ್ನೂ ಕೂಡ ಮುಂದಕ್ಕೆ 5 ಪಂದ್ಯಗಳು ಬಾಕಿ ಇದೆ. ಕಾಲಮಿತಿ ಬಯಲಾಟ ಇವತ್ತು ಪೂರ್ಣ ರಾತ್ರಿ ಬಯಲಾಟ ಆಗ್ತದೆ. ಬೆಳಿಗ್ಗೆ ಕೋಳಿ ಕೂಗುವರೆ ಪಂದ್ಯಾಟ ನಡೆಯುವ ಸಾಧ್ಯತೆಗಳು ಕೂಡ ಇದೆ. ಅದ್ದೂರಿ ಪಂದ್ಯಕೂಟ. ಇಲ್ಲಿ ನಡೀತದೆ. ಈ ತನ್ಮದ ನಾಗ ಬಹಳಷ್ಟು ಲೆಕ್ಕಾಚಾರ ಮಾಡಿ ಈ ಒಂದು ಹೊಡೆತವನ್ನು ದಾಖಲಿಸಿದ್ರು. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 4ನೇ ಓವರ್ನ ಅಂತ್ಯದಲ್ಲಿ ತನ್ನ ಮೊತ್ತ 25-3. ಅಂತಿಮ 12 ಎಸೆತ. ಬೆಂಗಳೂರಿನ ಫ್ರಂಟ್ ಸ್ಟ್ರೈಕ್ ಆಗಿ 9 ಓಟದ ಅವಶ್ಯಕತೆ. ಮುಂದಿನ ವಾರ ಮುಲ್ಕಿ ವಿಜಯ ಕಾಲೇಜಿನ ಮೈದಾನದಲ್ಲಿ ಈಗಲ್ ಮರೈನ್ ಮುಲ್ಕಿ ಹುಡುಗರು ಎಂ ಮಿಥುನ್ ರೈ ಕಪ್ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನ ರಾಷ್ಟ್ರೀಯ ಮಟ್ಟ ಪಂದ್ಯಾಟವಾಗಿ ನಡೆಸ್ತಾ ಇದ್ದಾರೆ. 16 ತಂಡಗಳು, 35 ಪಂದ್ಯ. ಇದೆಲ್ಲವೂ ಮುಲ್ಕಿ ವಿಜಯ ಕಾಲೇಜಿನಲ್ಲಿ ಮುಂದಿನ ವಾರ ಎಂ ಮಿಥುನ್ ರೈ ಕಪ್ಗಾಗಿ ನಡೀತದೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ಪ್ರತಿಷ್ಠಿತ ಪಂದ್ಯಕೂಟ ನವೆಂಬರ್ 26ರಿಂದ 30 ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್. 52 ತಂಡಗಳು. ಹಗಲು ರಾತ್ರಿಯ ಟೆನ್ನಿಸ್ ಬಾಲಿನ ಕ್ರಿಕೆಟ್ ವರ್ಲ್ಡ್ ಕಪ್ ದಾವಣಗೆರೆ ನಡೀತದೆ. ಆ ನಿಟ್ಟಲ್ಲಿ ಮತ್ತೆ ಆಶೀಶ್ ಶಾಲೆಬೂರು ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳ ಸಮರ್ಥ ಹೊಡೆತ. ನಾಗ ಸ್ಟ್ರೈಕ್ ರೋಟೇಟ್ ಅನ್ನು ಮಾಡ್ತಾ ಇದ್ದಾರೆ. ಬಹುಶಃ ಬೆಳಪು ಮತ್ತು ಕಡ್ಪಾಡಿಯಲ್ಲಿ ಸತತವಾಗಿ ಆಟಗಾರರು ಆಡ್ತಾ ಇದ್ದಾರೆ. ಒಂದಲ್ಲ ಒಂದು ಸಮಸ್ಯೆ ಬಹುಶಃ ಆಟಗಾರರಿಗೆ ಇವಾಗ ಆಗ್ತಾ ಇದೆ. ಬಹುಶಃ ನಾಗ ಅದೇ ರೀತಿಯ ಒಂದು ಮೇಲ್ನೋಟದ ಸಮಸ್ಯೆಯನ್ನು ಕಂಡುಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಮತ್ತೆ ಆಶೀಶ್ ಅವರ ಸಂದ ಈ ಒಂದು ಚೆಂಡು ಡಿಫೈನ್ ಆಗಿನ ಸಿಮರ ಕ್ಯಾಂಚಿನತ್ತ ಒಂದೋಟ. 2ನೇ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನದಲ್ಲಿದ್ರು ಕೂಡ ಕೇವಲ ಒಂದೋಟ ಸೇರ್ಪಡೆ. 27-27 ಫಾರ್ 3 ಫ್ರೆಂಡ್ಸ್ ಬೆಂಗಳೂರು. ರೇಣುಗೌಡರು ಬಹಳಷ್ಟು ನಿರೀಕ್ಷೆ ಇಟ್ಟು ಆರಂಭಿಸಿದಂತ ಈ ಒಂದು ತಂಡ. ಮತ್ತೆ ಆಶೀಶ್ ಈ ಬಾರಿ ಸಂದ ಚೆಂಡು ಸುಲಭವಾಗಿ ಓಟುಗಳು ಬರ್ತಾ ಇದೆ. ಇವತ್ತು ಬೆಳಗಿನ ಅವಧಿಯಲ್ಲಿ ಬೆಳಪು ಪಂದ್ಯಾಟದಲ್ಲಿ ಜಾನ್ಸನ್ ಫ್ರೆಂಡ್ಸ್ ಅನ್ನು ಸೋಲಿಸಿತ್ತು. ಇಲ್ಲಿಗ ಫ್ರೆಂಡ್ಸಿನ ತಂಡ ಜಾನ್ಸನ್ ವಿರುದ್ಧ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ಜಾನ್ಸನ್ ಪ್ರಕೃತಿ ಆಡ್ತಾ ಇದ್ದಾರೆ. ಈ ತನ್ಮದ ಕೊನೆಯಲ್ಲಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ತನ್ಮೂಲಕವಾಗಿ ಔಟ್. ಕ್ಲೀನ್ ಬೌಲ್. ಧೀರಜ್ ಚಾಲೆಬೂರು ವಿಕೆಟ್ ಪತನ. ಫ್ರಾನ್ಸಿನ ಮೊತ್ತ 28-4. ಕೇವಲ 6 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಅಂಗಡ ಒಳವಾಗಿದ್ದ ಫ್ರಾನ್ಸಿನ ಮತ್ತೊಬ್ಬ ಪ್ರಮುಖ ಆಟಗಾರ ನಸ್ರು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಫ್ರಾನ್ಸಿಗೆ ಬಹುಶಃ ನಸ್ರು ಆಪತ್ ಬಾಂಧವನ ಆಟವನ್ನು ಬಹಳಷ್ಟು ಬಾರಿ ಆಡಿದಂತ ಆಟಗಾರ. ಕ್ರಿಟಿಕಲ್ ಮಿನಿಟ್ ಅಲ್ಲಿ ಬಹಳಷ್ಟು ಪಂದ್ಯದ ಚಿತ್ರಣವನ್ನೇ ಬದಲಿಸಿಕೊಟ್ಟ ನಸ್ರು. ಆದ್ರೆ ಇಡೀ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಇತಿಹಾಸದಲ್ಲಿ ಇಂಥದ್ದೊಂದು ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಬಹಳಷ್ಟು ಬಾರಿ ಪಂದ್ಯಾಟವನ್ನು ಜಯಿಸಿಕೊಟ್ಟ ಆಟಗಾರ ಎಕೆ ಸ್ಪೋರ್ಟ್ಸಿನ ಮನೋಹರ. ಈ ಮೈದಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಆಡ್ತಾ ಇದ್ದಂತ ಮನೋಹರ ನಿನ್ನೆ ದಿನ ಪಿನ್ ಕೋಡ್ ಸೈಡ್ ಅಲ್ಲೂ ಕೂಡ ಆಡಿದ್ರು. ಅಯಾನ್ ಫ್ರೆಂಡ್ಸ್
ಕಾಪುವಿನ ಪರವಾಗಿ. ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ಆಟಗಾರ ಕೂಡ ಮನೋಹರ. ಆ ನಿಟ್ಟಲ್ಲಿ ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ನಸ್ರು ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ ಈ ಹಂತದಲ್ಲಿ 29 29 for 4. 7 ಎಸೆತ, 5 ಓಟದ ಅವಶ್ಯಕತೆ. ಕ್ಷೇತ್ರ ರಕ್ಷಣೆ ಬದಲಾವಣೆ. ಗೋಡಾಕ್ಷಣ ಭಾಗದಲ್ಲಿ ರಾಜ ಸಾಲಿಗ್ರಾಮ, ಆರಂಭಿಕ ಜಾರಿಯಲ್ಲಿ ಜಸಂತ ದೇವಾಡಿಗ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಸಮರ್ಥ ಹೊಡೆತ ಮಿಡ್ಗಡ ಭಾಗದಲ್ಲಿ 5ನೇ ಓವರ್ ಕೊನೆ ಹಂತದಲ್ಲಿ ಮತ್ತೆ ಒಂದು ಓಟ ನಾಗ ಕ್ಲಿಯರ್ ಮಾಡಿದ್ರು. ಮಿಡ್ಗಡ ಭಾಗದಲ್ಲಿ ಫ್ರಾನ್ಸಿನ ಮೊತ್ತ 30ಕ್ಕೆ 4. M9 ಸ್ಪೋರ್ಟ್ಸ್ ನ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಂಡ್ರೆ ಜೆಪಿ ಶೆಟ್ಟಿ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಟೂರ್ನಮೆಂಟಿನ ವರ್ಣರಂಜಿತ ಸಮಾರೋಪ ಕಾರ್ಯಕ್ರಮ ಶುಕ್ರವಾರ ರಾತ್ರಿ 8 ಗಂಟೆಗೆ ಸರಿಯಾಗಿ ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಕಂಡಿತ್ತು. ಓಷಿಯನ್ ಟ್ರೋಫಿ 2025 ಅಂತಿಮ ಹಂತಕ್ಕೆ ಬರ್ತಾ ಇದೆ. ಕೊನೆ ಓವರ್ನಲ್ಲಿ ಇವಾಗ ಜಯಕ್ಕಾಗಿ 6 ಎಸೆತ, 4 ಓಟಗಳ ಅವಶ್ಯಕತೆ. ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬೌಲರ್ ಕಾಣ್ತಾ ಇದೆ. ಓಷಿಯನ್ ಟ್ರೋಫಿ 2025 6ಕ್ಕೆ 4 ಫ್ರಾನ್ಸ್ಗೆ ಜಯಕ್ಕಾಗಿ ಓಟ್ಗಳು ಬರಬೇಕಾಗ್ತಾ ಇದೆ. ಗಿಳಿಯರ್ನಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಈ ಧರ್ಮದ ಚೆಂಡು ಲಾ ಫುಲ್ ಟಾಸ್ ಆಗಿತ್ತು. ಬಹಳ ಶುದ್ಧವರ್ಧ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಒಂದೋಟ 2, 3ನೇ ಓಟವನ್ನ ಕೂಡ ನಾಗ ಗಿಳಿಯಾರು ಕ್ಲಿಯರ್ ಮಾಡಿದ್ರು. ಪಂದ್ಯಾಟ ಸರಿ ಸಮಗೊಳ್ತಾ ಇದೆ. ಮ್ಯಾಚ್ ಟೈ. ಇನ್ನು ಕೇವಲ ಒಂದೋಟದ ಅವಶ್ಯಕತೆ. ಒಂದೆಡೆ ಬಹಳಷ್ಟು ಜವಾಬ್ದಾರಿಯುತ ಆಟವನ್ನು ಮುಂದುವರಿಸಿದಂತ ಗಿಳಿಯಾರ್ನಾಗ ಬಹಳಷ್ಟು ಒಂದು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನ ಕೂಡ ಕಡ್ಪಾಡಿ ಮೈದಾನದಲ್ಲಿ ಆಡಿದ್ರು. ಆ ನಿಟ್ಟಿನಲ್ಲಿ ಹಸಿರುಗೆ ಸಂದ ಈ ಒಂದು ಚೆಂಡು ಲಾಂಗ್ ಆನ್ ಸೀಮಾರೇಖೆ ಭಾಗದಲ್ಲಿ ಬೌಂಡ್ರಿ ಆಗ್ತಾ ಇದೆ. ಫ್ರೆಂಡ್ಸ್, ಬೆಂಗಳೂರಿನ ತಂಡ ಈ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಇನ್ನು ನೇರವಾಗಿ ಸಮಾರೋಪ ಕಾರ್ಯಕ್ರಮಕ್ಕೆ ವೇದಿಕೆ ನಾನು ಮಾಡಿಕೊಡ್ತಾ ಇದ್ದೇವೆ. ನಮಸ್ತೆ.